ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ, ನೀರಿನ ಕೊರತೆಯಿಂದ ಶಸ್ತ್ರಚಿಕಿತ್ಸೆ ಮುಂದೂಡಿದಂತ ಆರೋಪ. ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ನೀರಿನ ಕೊರತೆಯಿಂದ ಆಪರೇಷನ್ ಅನ್ನು ಮುಂದೂಡಿದಂತ ಆರೋಪ. ಈಗ ಇಂದು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿರುವಂಥ ಅಶೋಕ್ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿರುವಂಥ ವಿಪಕ್ಷ ನಾಯಕ. ಕಲಬುರಗಿಯಲ್ಲಿರುವಂತಹ ಜಯದೇವ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ನೀರಿನ ಕೊರತೆಯಿಂದ ಶಸ್ತ್ರಚಿಕಿತ್ಸೆ ಮುಂದೂಡಿದ ಆರೋಪ. ಇಂದು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಅಶೋಕ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ಜಯದೇವ ಹೃದ್ರೋಗ ಆಸ್ಪತ್ರೆ ಅಂದರೆ ಅದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು, ಮತ್ತು ಅದು ವಿಶ್ವಾಸಾರ್ಹತೆಗೆ ಒಂದು ಅರ್ಹವಾದಂತಹ ಸಂಸ್ಥೆ. ಕಲಬುರಗಿಯಲ್ಲಿರುವಂತಹ ಜಯದೇವ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಅಂತ ಇದು ನಿಜಕ್ಕೂ ಶೋಚನೀಯ. ಒಂದು ಏನು ಆಪರೇಷನ್ ಮಾಡೋದಕ್ಕೆ ನೀರಿನ ಸಮಸ್ಯೆ ಉಂಟಾದ ಕಾರಣ ಅದನ್ನು ಮುಂದೂಡ್ತಾರೆ ಅಂತ ಅನ್ನೋದಾದರೆ, ಹಾಗಿದ್ರೆ ರೋಗಿಗಳ ಗತಿ ಏನು? ಹಾಗೆ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಅಲ್ಲಿನ ಸ್ಥಳೀಯ ಆಡಳಿತ ಏನು ಮಾಡ್ತಾ ಇದೆ? ಸಂಬಂಧಪಟ್ಟವರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ? ಜಯದೇವ ಆಸ್ಪತ್ರೆಯ ಏನು ಕಲಬುರಗಿಯಲ್ಲಿರುವಂಥ ಈ ಆಸ್ಪತ್ರೆಯ ಮುಖ್ಯಸ್ಥರು ಏನು ಮಾಡ್ತಿದ್ದಾರೆ? ಇದು ಯಾಕೆಂದರೆ ರೋಗಿಗಳಿಗೆ ಈ ರೀತಿ ನೀರಿನ ಸಮಸ್ಯೆ ಉಂಟಾಗಿ ಅವರು ಆಪರೇಷನ್ ಮಾಡದೇ ಡಾಕ್ಟರ್ಗಳು ಮುಂದೂಡ್ತಾರೆ ಅಂತಂದರೆ ರೋಗಿಗಳ ಗತಿ ಏನು? ರೋಗಿಗಳು ಸಾಯಬೇಕಾ ಹಾಗಿದ್ರೆ? ಹಾಗಾಗಿ ಇದು ಅತ್ಯಂತ ಗಂಭೀರವಾದ ವಿಚಾರ ಆಗಿರೋದ್ರಿಂದ ವಿಪಕ್ಷ ನಾಯಕ ಅಶೋಕ್ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಆಲಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ಬಗೆಹರಿಸಿ ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು.